ವಾಗೀಶನಿಲ್ಲದೆ ನೀನೀಶನೆಂತಾದೆ, ನಾನೀಶ ನೀನೀಶನ್ ಎನ್ನಬೇಡ, ಲೋಕಕ್ಕೆ ವಾಗೀಶ ನೀಶ ಸರ್ವಜ್ಞ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ದೈನಂದಿನ ವ್ಯವಹಾರದ ಆಡುಭಾಷೆಯಲ್ಲಿರುವ ಕೆಲವು ವಿಶಿಷ್ಟ ಪದಗಳ ಕುರಿತು ಸರಳ ರೀತಿಯಲ್ಲಿ ಅಧ್ಯಯನ ಮಾಡಿದಾಗಲೂ ಅನೇಕ ವಿನೂತನ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. ಆ ದೃಷ್ಟಿಯಲ್ಲಿ ಮುಂಡ ಈ ಪದಾನ್ವಿತವಾದ ಪದಪುಂಜಗಳಲ್ಲಿರುವ 10 ಹಲವು ಸಂಗ್ರಾಹ್ಯ ಸಂಗತಿಗಳನ್ನು ನಿಮ್ಮ ಮುಂದೆ ಇರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಮುಂಡವೆಂದರೆ ನಮ್ಮ ಹಣೆಗೆ ಇನ್ನೊಂದು ಹೆಸರು. ಇದು ಶರೀರದ ಅತ್ಯಮೂಲ್ಯ ಅಂಗ. ಇದರಿಂದಾಗಿಯೇ ಭೂತಗಳು ಪ್ರಸಾದ ಕೊಡುವಾಗ ಮುಂಡ ಕಾಪಾಡುವೆ ಎಂಬ ಅಭಯವಾಕ್ಯ ಕೊಡುತ್ತವೆ. ಈಗ ರೂಢಿಯಲ್ಲಿರುವ ಕುತ್ತಿಗೆಯ ಮೇಲ್ಭಾಗ ರುಂಡ, ಕೆಳಭಾಗ ಮುಂಡವೆಂದು ಹೇಳಲ್ಪಡುತ್ತದೆ. ಆದರೆ ಕೆಲವು ವಿದ್ವಾಂಸರ ಅಭಿಮತದಂತೆ ನಾವೀಗ ರುಂಡವೆನ್ನುವುದನ್ನು ಮುಂಡವಾಗಬೇಕು ಎಂದು ಹೇಳುತ್ತಾರೆ. ಶಿವದೇವರನ್ನು ಸ್ತುತಿ ಮಾಡುವಾಗ ಮುಂಡಮೂಲವೆಂದು ಹೇಳಿದ್ದುಂಟು. ಮುಂಡಾಡುವುದೆಂದರೆ ಹಣೆ, ತಲೆಗಳನ್ನು ಪ್ರೀತಿಯಿಂದ ನೇವರಿಸುವುದು. ಮುಂಡ, ಮುಂಡಪ್ಪನೆಂಬ ವ್ಯಕ್ತಿನಾಮಗಳಿವೆ. ಮುಂಡಪ್ಪನೆಂಬ ಮಾವಿನ ತಳಿಯೂ ಇದೆ. ಹಲಸಿನ ಹಣ್ಣುಗಳಲ್ಲಿ ಮುಂಡಗುಜ್ಜೆ ಎಂಬ ವಿಭಾಗವಿದೆ. ದೇವಿಯಿಂದ ಹತರಾದ ದೈತ್ಯರಲ್ಲಿ ಚಂಡಮುಂಡರು ಎಂಬವರಿದ್ದಾರೆ. ಹಾಗೆಯೇ ಮುಣ್ಕೂರು ದೇವಸ್ಥಾನದ ಪೌರಾಣಿಕ ಕಥೆಯಲ್ಲಿ ಒಬ್ಬ ಮುಂಡಾಸುರನ ಹೆಸರು ಇದೆ. ಮುಂಡಧನುಜನನ್ನು ಕೊಂದು ದೇವಿ ನೆಲೆ ನಿಂತು ಈ ಊರಿಗೆ ಹೀಗೆ ನಾಮಕರಣವಾಯಿತು ಎನ್ನುತ್ತಾರೆ. ಕನ್ನಡದ ಪ್ರಸಿದ್ಧ ಬರಹಗಾರ ಎಂ.ಎನ್. ಕಾಮತರು ಮುಣ್ಕೂರಿನವರು ಎಂಬುದು ಬಹಳ ಮಂದಿಗೆ ತಿಳಿದಿಲ್ಲ. ಮುಣ್ಕೂರಿನ ಪೂರ್ವದಲ್ಲಿ ಕಲ್ಲಮುಣ್ಕೂರು ಇದೆ. ಅಲ್ಲಿಗೆ ಬಾನಂಗಡಿ ಎಂದು ಇನ್ನೊಂದು ಹೆಸರು ಇದೆ. ಕಲ್ಲಮುಣ್ಕೂರಿನ ದೈಲಬೆಟ್ಟಿನಲ್ಲಿ ಅಬ್ಬಗದಾರಗ ಮಹಾಲಿಂಗೇಶ್ವರ ದೇವಾಲಯವಿದೆ. ತುಳುವಿನಲ್ಲಿ ಮುಣ್ಕೂರು ಮುಂಡೇರು ಎಂದು, ಕಲ್ಲಮುಣ್ಕೂರು ಕಲ್ಲಮುಂಡೇರು ಎಂದು ಹೇಳಲ್ಪಡುತ್ತದೆ. ಮುಂಡಿ ಎಂದರೆ ಒಂದು ಬಗೆಯ ಸಸ್ಯ. ಇದರ ಗೆಲ್ಲುಗಳನ್ನು ತೊಂಡೆಬಳ್ಳಿ ಚಪ್ಪರಕ್ಕೆ ಹರಡಿದರೆ ಬಳ್ಳಿಯಲ್ಲಿ ಉತ್ತಮ ಫಸಲು ಬರುತ್ತದೆ. ಮುಂಡಿ ಗಿಡದಲ್ಲಿ ಕಾಯಿಗಳಾಗುತ್ತವೆ. ರೆಚ್ಚೆ ಗೆಡ್ಡೆಯನ್ನು ಕೆಲವೆಡೆ ಮುಂಡಿಗೆಡ್ಡೆ ಎನ್ನುತ್ತಾರೆ. ಸ್ತ್ರೀಯರಲ್ಲಿ ಮುಂಡಿ ನಾಮಕರಿರುತ್ತಾರೆ. ಮುಂಡಕ್ಕೆ ಸುತ್ತಿಕೊಳ್ಳುವ ಬಟ್ಟೆ ಮುಂಡಾಸು. ಗುಡ್ಡಗಾಡು ಜನಾಂಗದವರಲ್ಲಿ ಮುಂಡಾಲರೆಂಬ ವರ್ಗವಿದೆ. ಅವರು ಹಿಂದೆ ಹಳ್ಳಿಗಳಲ್ಲಿ ಗುಂಪಾಗಿ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು. ಆ ಗುಂಪಿಗೆ ಕೊಪ್ಪವೆಂಬ ಅಂಕಿತವಿತ್ತು. ಮನೆಗಳಿಗೆ ಕೇಲ್ ಎಂದು ಹೆಸರು. ಅವರನ್ನು ಮೂಲಮಾನ್ಯರು ಎಂದು ಗೌರವಿಸಿ ಕೆಲವು ಕೃಷಿ ಕಾರ್ಯಗಳಲ್ಲಿ ಮೊದಲ ಮನ್ನಣೆ ಸಲ್ಲುತ್ತಿತ್ತು. ಈ ಜನರು ಕೋಡ್ದಬ್ಬು ಭೂತದ ಆರಾಧಕರು. ಮುಖಾರಿ ಎಂದು ಅವರ ಜಾತಿ ಸೂಚಕ ಪದವಾಗಿತ್ತು. ಮುಂಡೇವು ನದಿ ತೀರಗಳಲ್ಲಿ ಬೆಳೆದು ತನ್ನ ಉದ್ದವಾದ ಗರಿಗಳಂತಿರುವ ಶಿಲೆಗಳಲ್ಲಿ ಮುಳ್ಳುಗಳನ್ನು ಇರಿಸಿಕೊಂಡ ಒಂದು ಜಾತಿಯ ಸಸ್ಯ. ಕಡಬು ತಯಾರಿಸಲು ಈ ಗಿಡದ ಗರಿಗಳು ಬೇಕಾಗುತ್ತವೆ. ಮೂಡದ ಒಲಿ ಎಂದು ಇದರ ಇನ್ನೊಂದು ಹೆಸರು. ಮುಂಡೇವಿನ ಬೇರುಗಳಿಗೆ ಮಣ್ಣು ಜರಿದು ಬೀಳದಂತೆ ಎಳೆದು ಹಿಡಿಯುವ ಗುಣವಿದೆ. ಇದಕ್ಕಾಗಿಯೇ ಇವುಗಳನ್ನು ಹೊಳೆ ಬದಿಗಳಲ್ಲಿ ಬೆಳೆಸಲಾಗುತ್ತದೆ. ಎರುಮುಂಡೇವು ಮತ್ತು ಪನಿಮುಂಡೇವು ಎಂದು ಸಣ್ಣ ಪ್ರಭೇದಗಳಿವೆ. ಎರುಮುಂಡೇವು ಎತ್ತರಕ್ಕೆ ಬೆಳೆಯುತ್ತದೆ. ಇದರ ಕಾಂಡಗಳನ್ನು ಹುಲ್ಲಿನ ಮಾಡು ಕಟ್ಟಲು, ಚಪ್ಪರಕ್ಕೆ ಕಂಬ ಹಾಕಲು ಉಪಯೋಗಿಸುವುದಿದೆ. ಮುಂಡೇವಿನ ಮುಳ್ಳುಗಳನ್ನು ಗಂಜಿಯಲ್ಲಿ ಬೆರೆಸಿ ಹಾಕಿದರೆ ನಾಯಿಗಳು ಸಾಯುತ್ತವೆ. ಹಿಂದೆ ಕಚ್ಚುವ ನಾಯಿಗಳನ್ನು ನೆರೆಕೆರೆಯವರು ಹೀಗೆ ಕೊಲ್ಲುತ್ತಿದ್ದರು. ಮುಂಡೇವಿನ ಕಾಯಿಗಳನ್ನು ಮನೆಯ ಒಳಗಿಟ್ಟರೆ ಜಿರಳೆಗಳ ಉಪಟಳ ನಿವಾರಣೆಯಾಗುತ್ತದೆ. ಮುಂಡೇವು ಪಾಡುಣು ಎಂದರೆ ಶ್ರಾವಣ ಮಾಸದಲ್ಲಿ ಹಳ್ಳಿಯ ಗುತ್ತು, ಬಾಳಿಕೆಯಂತಹ ಪರಂಪರೆಯ ಮನೆಗಳಲ್ಲಿ ಆಗುವ ಜಾನಪದ ಧಾರ್ಮಿಕ ಆಚರಣೆ. ಇದು ಪಟ್ಲ ಗದ್ದೆಗಳ ಉಳುಮೆಗೆ ಸಂಬಂಧಿಸಿದ ವಿಧಿವಿಧಾನ. ಪಟ್ಲಗಳೆಂದರೆ 1ನೆಯ ಬೆಳೆ ಆಗದ ಗದ್ದೆಗಳು. ಅವುಗಳಲ್ಲಿ ಆಗ ನೀರು ತುಂಬಿರುತ್ತದೆ. ಮಳೆ ಆರಂಭವಾದ ಕೂಡಲೇ
ಆ ಗದ್ದೆಗಳನ್ನು ಉತ್ತು ಹಾಕುತ್ತಾರೆ. ಮುಂದೆ ಅವುಗಳನ್ನು ಶ್ರಾವಣ ತಿಂಗಳಲ್ಲಿ ನೀರು ಇಳಿಮುಖವಾದಾಗ ಉಳುವುದು ಹಳೆಯ ಕ್ರಮ. ಆದರೆ ಶ್ರಾವಣದಲ್ಲಿ ಮುಂಡೇವು ಪಾಡುನು ಆಚರಣೆಯಾಗದೆ ಆ ಗದ್ದೆಗಳನ್ನು ಉಳಬಾರದು ಎಂಬ ಅಲಿಖಿತ ನಿಯಮವಿದೆ. ಆ ದಿನ ಹಿರಿಯ ಮನೆಯ ಭೂತಗಳಿಗೆ ಪರ್ವಗಳನ್ನು ನಡೆಸಬೇಕು. ಡೋಲಿನ ಮೆರವಣಿಗೆಯಲ್ಲಿ ಕಂಬಳದ ಕೋಣಗಳೊಂದಿಗೆ ನಿಗದಿತ ಗದ್ದೆಯ ಬದಿಗೆ ಹೋಗಬೇಕು. ಅಲ್ಲಿ ಪೂರ್ವ ಪದ್ಧತಿಯ ಕೆಲವು ಕ್ರಮಗಳಾದ ಬಳಿಕ ಒಂದು ಮುಂಡೇವಿನ ಗಿಡವನ್ನು ಗದ್ದೆಯ ಮಧ್ಯದಲ್ಲಿ ನೆಟ್ಟು ಬಿಡಬೇಕು. ಈ ಆಚರಣೆಯಲ್ಲಿ ಮೂಲದ ಮಾನ್ಯನಿಗೆ ವಿಶೇಷ ಸ್ಥಾನಮಾನಗಳಿರುತ್ತವೆ. ಈ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಪ್ರಭೇದಗಳಿರಬಹುದು. ಕೊನೆಗೆ ಕಂಬಳದ ಕೋಣಗಳನ್ನು ಓಡಿಸುವುದು. ಇತ್ತೀಚೆಗೆ ಮಿಕ್ಕ ಆಚರಣೆಗಳಂತೆ ಇದು ಕೂಡ ಕಾಲಗರ್ಭಕ್ಕೆ ಸೇರಿ ಹೋಗಿದೆ. ಗಟ್ಟಿಮುಂಡೇವು ಗಿಡಗಳ ಬೇಲಿಗಳ ಭದ್ರತೆಗೆಂದು ಬೆಳೆಸಲ್ಪಡುತ್ತದೆ. ಈ ಗಿಡಗಳ ಎಡೆಗಳಲ್ಲಿ ಕನ್ನಡಿ ಹಾವು ವಾಸ ಮಾಡುತ್ತದೆ ಎಂಬ ಹೇಳಿಕೆಯೊಂದಿದೆ. ಇದರ ಎಲೆಗಳು ಉದ್ದವಾಗಿ ಹಾಳೆಯ ರೂಪದಲ್ಲಿದ್ದು ಅವುಗಳಲ್ಲಿ ನಾರಿನ ಅಂಶವಿದೆ. ಚಪ್ಪರ ಹಾಕುವಾಗ ಈ ಹಾಳೆಗಳನ್ನು ಸೀಳಿ ಹಗ್ಗ ಮಾಡುವುದಿದೆ. ಇವುಗಳ ನಾರು ಮೃದುವಾಗಿದ್ದು ಕೋಣಗಳಿಗೆ ಹೊಡೆಯುವ ಬೆತ್ತಗಳನ್ನು ಶೃಂಗಾರಗೊಳಿಸಲು ಮತ್ತು ಗರ್ನಾಲ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಮುಂಡು ಎಂದರೆ ದನದ ಗಂಡುಕರು, ಬೋರಿಮುಂಡು ಎಂದು ಕೂಡ ಹೇಳುವುದಿದೆ. ಕೆಲವು ಗೃಹದೋಷಗಳ ನಿವಾರಣೆಗೆ ಬೋರಿಮುಂಡುಗಳಿಗೆ ನವಧಾನ್ಯಗಳನ್ನು ತಿನ್ನಲು ಕೊಟ್ಟು 48 ದಿನಗಳ ಬಳಿಕ ದಾನ ಕೊಡುವ ಕ್ರಮ ಹಿಂದೆ ಇತ್ತು. ಬಾವಿಯ ಆಳವನ್ನು ಮುಂಡುಗಳಲ್ಲಿ ಹೇಳುವುದಿದೆ. ಒಬ್ಬ ಮನುಷ್ಯ ತನ್ನ ಕೈಗಳನ್ನು ಎತ್ತಿ ಹಿಡಿದಾಗ ಆಗುವ ಎತ್ತರ ಒಂದು ಮುಂಡು. ಜಾನುವಾರುಗಳು ಡೊಗ್ಗಾಲು ಹಾಕಿದ ಸ್ಥಿತಿಯಲ್ಲಿದ್ದರೆ ಮುಂಡು ಹಾಕುವುದು ಎಂದಾಗುತ್ತದೆ. ಕಂಬಳದ ಕೋಣಗಳನ್ನು ದೇವಾಲಯ, ಭೂತಾಲಯಗಳ ಮುಂದಿನಿಂದ ಕೊಂಡು ಹೋಗುವಾಗ ಅವುಗಳನ್ನು ಮುಂಡು ಹಾಕಿಸುವುದಿದೆ. ಒಂದು ಮಾಡಿನ ಅಡಿಯಲ್ಲಿರುವ ಉಪ್ಪರಿಗೆಗೆ ಮುಂಡು ಮಾಳಿಗೆಯಾಗುತ್ತದೆ. ಮುಂಡು ಎಂದರೆ ನಾವು ಉಡುವ 4 ಮೊಳದ ಬಟ್ಟೆಗೂ ಆ ಹೆಸರಿದೆ. ಬಾಲುಮುಂಡು ಬಯಲಾಟದ ರಾಜವೇಷದವರು ಸೊಂಟಕ್ಕೆ ಸುತ್ತಿಕೊಳ್ಳುವ ಆಲಂಕಾರಿಕ ವಸ್ತ್ರ. ಮುಂಡಿಗೆ ಎಂದರೆ ದಾಸರ ಪದಗಳಲ್ಲಿ ಒಂದು ಶೈಲಿ. ಘಟ್ಟದ ಮೇಲಿನಿಂದ ತುಳುನಾಡಿಗೆ ಬಂದ ಒಂದು ಭೂತದ ಹೆಸರು ಚಾಮುಂಡಿ. ರೈತರು 2ನೇ ಬೆಳೆಗೆ ಬೆಳೆಸುವ ಭತ್ತದ ತಳಿಗಳಲ್ಲಿ ಮುಂಡೇಲ ಕೂಡ ಒಂದಾಗಿದೆ. ಅದರ ನೇಜಿಯನ್ನು 8 ತಿಂಗಳಿನಲ್ಲಿ ತಯಾರಿಸಬೇಕು. ಮೊಳಕೆ ಬಂದ ಬಳಿಕ ನೀರು ಬೇಕೆಂದಿಲ್ಲ, ಅದು ಪೊಡಿ ನೇಜಿಯಾಗುತ್ತದೆ. ನೀರು ತುಂಬಿದ ಪಟ್ಲ ಗದ್ದೆಗಳಿಗೆ ಮುಂಡೇಲ ನೇಜಿಯನ್ನು ನಟ್ಟಿ ಮಾಡುವುದು ಹಳೆಯ ಕ್ರಮ. ಇದರ ಭತ್ತದ ತುದಿಯಲ್ಲಿ ಒಂದು ಮೀಸೆಯ ಆಕೃತಿ ಇರುತ್ತದೆ. ಈ ತಳಿಗೆ ಕಂಡ್ರೆಕುಟ್ಟಿ ಎಂದು ಹೆಸರೂ ಇದೆ. ತೋಡುಗಳಲ್ಲಿ ಹರಿದು ಹೋಗುವ ಕಟ್ಟದ ನೀರನ್ನು ಬೇರೆಡೆಗೆ ತಿರುಗಿಸಲು ಹಾಕುವ ಅಡ್ಡಕ್ಕೆ ಮುಂಡು ಹಾಕುವುದು ಎನ್ನುತ್ತಾರೆ. ಪ್ರೇತಾತ್ಮಕ್ಕೆ ಸ್ಥಾನ ಕೊಟ್ಟು ಭೂತದ ಮಂಚಗಳ ಬುಡದಲ್ಲಿ ನಿಲ್ಲಿಸಿದ ಒಂಟಿಕಾಲಿನ ಸಣ್ಣ ಮಂಚ ಮುಂಡೆ ಎನಿಸುತ್ತದೆ. ಮುಂಡ ಜೀವಿತವೆಂದರೆ ಪರರಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವುದು. ಮುಂಡಕೋಪನಿಷತ್ತು ಅಥರ್ವ ವೇದದಲ್ಲಿರುವ ಒಂದು ಉಪನಿಷತ್ತು. ತಲೆ ಕೆಳಗಾಗಿ ನಿಂತರೆ ಮುಂಡಾಸನವಾಗುತ್ತದೆ. ಮುಂಡ ರಾಷ್ಟ್ರವೆಂದು ಒಂದು ಊರಿನ ಹೆಸರಿದೆ. ಕನ್ನಡ ನಿಘಂಟುಗಳಲ್ಲಿ ಮುಂಡ ಪದಕ್ಕೆ 10 ಹಲವು ಅರ್ಥಗಳಿವೆ. ತಲೆಯಲ್ಲಿ ಕೂದಲಿಲ್ಲದವನ, ಒಂದು ಜಾತಿಯ ಮದ್ದಿನ ಗಿಡ, ಹರಿತವಿಲ್ಲದ ಕ್ಷೌರಿಕನ ಇಲಿ ಕಿವಿಗಿಡ, ಹೀಗೆಲ್ಲ ಹೇಳಲ್ಪಡುತ್ತದೆ. ಮುಂಡೆಗಂಡವೆನ್ನುವುದು ಕನ್ನಡದ ಒಂದು ಬೈಗಳು. ಹುಚ್ಚುಮುಂಡೆಗಂಡ ಎಂಬ ಪದವೂ ಇದೆ. ಮುಂಡ ಪದಾನ್ವಿತವಾದ ಅನೇಕ ಸ್ಥಳನಾಮಗಳು ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ನಮಗೆ ಕಾಣಸಿಗುತ್ತದೆ. ಅವುಗಳು ಈ ರೀತಿಯಾಗಿದೆ: ಅರಸು ಮುಂಡಿತ್ತಾಯ, ಮುಂಡಿತ್ತಾಯ ಕಟ್ಟೆ, ಕರಿಮುಂಡ, ಮುಂಡಾಜೆ, ಮುಂಡ್ರುಕಜೆ, ಮುಂಡ್ರುಪಾಡಿ, ಮುಂಡಿತಡ್ಕ, ಮುಂಡೋಡಿ,
ಕೋಟೆ ಮುಂಡುಗಾರು, ಮುಂಡಾರು, ಮುಂಡಬೆಟ್ಟು, ಮುಂಡ್ರುದೆ, ಮುಂಡೇಲ, ಮಣಿಮುಂಡ, ಮುಂಡಡ್ಕ, ಮುಂಡೂರು, ಉಳಿಮುಂಡು, ಮುಂಡಾಣು, ಮುಂಡ್ರಬೈಲು, ಮುಂಡಕ್ಕಾನ, ಮುಂಡಿನ ಜಡ್ಕು, ಮುಂಡೋಳಿ ಇತ್ಯಾದಿ ಇತ್ಯಾದಿಗಳು. ಸರ್ವಜ್ಞ ತನ್ನ ವಚನದಲ್ಲಿ ಪಿಂಡವಿಲ್ಲದ ಶ್ರಾದ್ದ, ಮುಂಡವಿಲ್ಲದ ದೇಹ, ಹೆಂಡತಿ ಇಲ್ಲದ ಮನೆ ಎಂಬ ನುಡಿತವೊಂದನ್ನು ಹೇಳಿದ್ದಾನೆ. ಮುಂಡಿನಿ ದೇವಿಯ ನಾಮಾವಳಿಗಳಲ್ಲಿ ಉಲ್ಲೇಖಗೊಂಡಿದೆ. ಒಲಿಪದೆ ಎಂದರೆ ಮುಂಡೇವಿನ ಗಿಡದ ಗರಿಗಳಿಂದ ತಯಾರಿಸಿದ ಚಾಪೆ. ಜಮೀನಿನ ಒಂದು ಭಾಗಕ್ಕೆ ಮುಂಡಿ ಎನ್ನುವ ಕ್ರಮ ಕೆಲವು ಊರುಗಳಲ್ಲಿವೆ. ಇದೇ ರೀತಿ ಬೇರೆ ಕೆಲವು ಪದಗಳನ್ನು ಕುರಿತು ಸಹ ನಾವು ವಿಷಯಗಳನ್ನು ಒಟ್ಟು ಮಾಡಬಹುದು. ಈ ವಿಚಾರಗಳು ಆಸಕ್ತರಿಗೆ, ಸಂಗ್ರಾಹಕರಿಗೆ ದಿಕ್ಸೂಚಿಯಾಗಲಿ ಎಂಬುದಾಗಿ ಹಾರೈಸುತ್ತೇನೆ. ನಮಸ್ಕಾರ. ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ.